ಹಲೋ ಫ್ರೆಂಡ್ಸ್, ನಾನು BK ಫ್ರೀ ಕ್ಲಾಸಸ್ಸಿಂದ ಬಾಹುಬಲಿ ಸರ್ ಮಾತಾಡೋದು. ಈಗಾಗಲೇ ಇವತ್ತಿನ ನಡೆದಂಥ ಅಗ್ನಿವೀರ್ ಪರೀಕ್ಷೆಯಲ್ಲಿ 1 ಮತ್ತು 2 ಶಿಫ್ಟ್ನಲ್ಲಿ ಬಂದಂತಹ ಮ್ಯಾಥ್ಸ್ ಹಾಗೂ ರೀಸನಿಂಗ್ ಸಂಬಂಧಪಟ್ಟಂತೆ ಕ್ವಶನ್ಗಳನ್ನು ಮಾಡಿದ್ದೀನಿ. ಇವಾಗ ಏನು ಮಾಡೋದು, ಥರ್ಡ್ ಶಿಫ್ಟಲ್ಲಿ ಯಾವ ರೀತಿ ಕ್ವಶನ್ಸ್ ಬಂದಿದ್ದು ಇದನ್ನು ನೋಡಿರಿ. ಈ ಶಿಫ್ಟಲ್ಲಿ ಕೆಲವು ಜನ ಹುಡುಗರು ಸರಳ ಬಡ್ಡಿ ಮೇಲೆ ಕ್ವಶನ್ ಬಂದಿತ್ತು ಅಂತ ಸರಳ ಬಡ್ಡಿ ಮೇಲೆ ಕ್ವಶನ್ ಕಳಿಸ್ಯಾರ. ಸೊ ಕೊನೆವರೆಗೂ ನೋಡಿರಿ, 1-2 ಕ್ವಶನ್ನು ಅರ್ಧ ಕಳಿಸಿದ್ರು. ಅವನು ಕೂಡ ಹೇಳೀನಿ, ಅಂದರೆ ಏನು ಕೊಟ್ಟಾರ ಅಂತ ಹೇಳಿದಾರೆ, ಅದ್ರ ಬಗ್ಗೆ ನಂಬರ್ಸ್ ಗೊತ್ತಿಲ್ಲ. ಸೊ ಅದನ್ನು ಕೂಡ ಹೇಳ್ತಾ ಹೋಗ್ತೀನಿ. ಓಕೆ, ಅದೇ ರೀತಿ SSC JDಗೆ ಕ್ಲಾಸನ್ನು ಬೇಕಾಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊರಿ, ಆದಷ್ಟು ಬೇಗ ಸ್ಟಾರ್ಟ್ ಮಾಡ್ತೀನಿ. ಓಕೆ, ಫಸ್ಟ್ ಕ್ವಶನ್ ನೋಡಿ, ಸರಾಸರಿ ಮೇಲೆ ಕೇಳ್ಯಾರ ಕ್ವಶನು. ಏನಾದ ಸರಾಸರಿ ಮೇಲೆ ನೋಡಿ. ಓಕೆ, 11 ಸರಾಸರಿ ಎಷ್ಟು ಅಂದರೆ 11 + 11 + 11 ಎಷ್ಟಾಯಿತು? 33 ಡಿವೈಡೆಡ್ ಬೈ ಎಷ್ಟು? 1, 2, 3. ಹಿಂದಿನ ವಿಡಿಯೋದಲ್ಲಿ ಲಾಸ್ಟ್ ಲೆಕ್ಕ ಸ್ವಲ್ಪ ಅವಸರದಲ್ಲಿ ಏನಾಗೈತಿ, ಸ್ವಲ್ಪ ನಂಬರ್ಸ್ ಚೇಂಜ್ ಮಾಡೀನಿ, ಆನ್ಸರಲ್ಲಿ ಕರೆಕ್ಟ್ ಕೊಟ್ಟಿದ್ದೀನಿ ಅಷ್ಟೇ. ಓಕೆ, ಎಷ್ಟಾಯಿತು? 3 1 3 11 ಅಂದ್ರೆ ಎಷ್ಟು ಬಂತು? 11. ಸರ್ ಇಷ್ಟ ಮಾಡಬೇಕಂದ್ರೆ ಮತ್ತೆ ಬೇರೆ ಮೆಥಡ್ ಐತಿ. ಏನು? ಕರೆಕ್ಟಾಗಿ 3 ನಂಬರ್ ಅದಾವೆ. ಓಕೆ, ಆ ಕಡೆ ಒಂದು ಈ ಕಡೆ ಒಂದು ಈಕ್ವಲ್ ಆಗಿಬಿಟ್ರೆ ಮಧ್ಯದಲ್ಲಿ ಏನು ಉಳಿತು? ಅದೇ 11. ನಾ ಸರಾಸರಿ ಟಾಪಿಕ್ ಹೇಳುವಾಗ ಈ ಥರದ ಲೆಕ್ಕಗಳನ್ನು ಹೇಳಿದ್ದೀನಿ ನೋಡಿರಿ, ಒಂದು ಸಲ ಯಾರಿಗಾದರೂ ಇನ್ನೂ ಟೈಮ್ ಇತ್ತ. ಓಕೆ, ಎಷ್ಟು ಬಂತು? 11. ಓಕೆ, ನೆಕ್ಸ್ಟ್ 400ರ 20% ಎಷ್ಟು ಅಂದ್ರೆ ಈ 0 ಹೋಯಿತು. ಎಷ್ಟು ಉಳಿತು? 4 8 1 0 80 ಡೈರೆಕ್ಟ್. ಗೊತ್ತಾಯ್ತಾ? ಅಂದರೆ 400 × 20%. ಇದನ್ನೆಲ್ಲ ಮಾಡೋ ಅವಶ್ಯಕತೆ ಇಲ್ಲ, ಅದಕ್ಕೋಸ್ಕರ ಡೈರೆಕ್ಟ್ ಮಾಡಿದ್ದು. ಓಕೆ, ನೆಕ್ಸ್ಟ್ ತೊಗೊಂಡ್ರೆ ಥರ್ಡ್ ಕ್ವಶನ್. 930 ಗ್ರಾಮ್ಸ್ ಹಾಗೂ 81 ಗ್ರಾಮ್ಸ್ 2 ಗ್ರಾಮ್ಸ್ ಆಗದವ. ಡೋಂಟ್ ವರಿ, ಸಿಂಪ್ಲಿಫಿಕೇಷನ್ ಮಾಡಿರಿ ಅಂತಂದಂಗಿದು. ಏನು? 3 2 6 3 7 21 3 3 9 3 1 0. ಮುಂದೆ ಎಲ್ಲಿ ಹೋಗಂಗಿಲ್ಲ. ಅಂದರೆ ಫೈನಲ್ ಎಷ್ಟು? 310 27. 310 ಅನುಪಾತ 27. ಓಕೆ, ನೆಕ್ಸ್ಟ್ ಕ್ವಶನ್ 4ನೇದು ಸಿಂಪ್ಲಿಫಿಕೇಷನ್ ಮೇಲೆ ಅದ ನೋಡಿರಿ. ಒಬ್ಬರು 18 ಅಂದಾರ, ಒಬ್ರು 8 ಅಂದಾರ. ನಾ 18 ತೊಗೊಂಡಿನಿ, ಏನಿತ್ತು ಇರಲಿ. ಇದು ಪ್ಲಸ್ ಒಳಗದ, ಇದು ಪ್ಲಸ್ ಒಳಗದ. ಇವನ್ನ ಎರಡು ಕೂಡಿಸ್ರಿ. ಫಸ್ಟು ಎಷ್ಟಾಯಿತು? 24 ಆಯಿತಾ. ಆಮೇಲೆ ಈಗ ಮೈನಸ್ ತೊಗೊರಿ, -1 4 ಎಷ್ಟಾಯಿತು? 20. ಓಕೆ, ಒಂದು ವೇಳೆ ಇಲ್ಲಿ 8 ಇತ್ತಂದರೆ 10 ಬರುತ್ತೆ ಆನ್ಸರ್. ಫಸ್ಟಿಗೆ ಸಿಂಪ್ಲಿಫಿಕೇಷನಲ್ಲಿ ಫಸ್ಟಿಗೆ ನಾನು ಏನು ಮಾಡಿದೆ? 18 ಆಮೇಲೆ 16 2 ಪ್ಲಸ್ ಅದಾವ, ಪ್ಲಸ್ ಮಾಡಿಕೊಂಡು ಆಮೇಲೆ ಏನು ಮಾಡಿದ್ದು? ಮೈನಸ್ ಇದ್ದುದನ್ನು ಈ ಕಡೆ ತೊಗೊಂಡಿನಿ ಅಷ್ಟೆ. ಏನು? ಮೈನಸ್ ಇದ್ದುದನ್ನು ನೆಕ್ಸ್ಟಿಗೆ ತೊಗೊಂಡಿನಿ. ಓಕೆ, ಡನ್. ಓಕೆ, ನೆಕ್ಸ್ಟು ಇಲ್ಲಿ ಲಸ ಮತ್ತು ಮಸ 2 ಕೇಳಿದ್ರಂತ. 4 ಮತ್ತು 6ರ ಲಸ ಅಂತಂದಾಗ LCM ಅಂತಂದಾಗ ಫಸ್ಟಿಗೆ 2 2 2 3 ಆಮೇಲೆ ಇದು 2 2 2 4 4 3 ಎಷ್ಟು? 12 ಬಂತು. ಆಮೇಲೆ 4 ಮತ್ತು 6ರ ಮಸ ಅಂತಂದಾಗ 2 2 4 2 3 6 ಇಷ್ಟ ಮುಗೀತಲ್ಲ. ಇಲ್ಲಿ 2 ಮತ್ತು 3 ಇನ್ನೂ ಬರುತ್ತೆ. ಇಲ್ಲಿ ಒಂದೇ ಬಗ್ಗೆ ಹೋಗೋದಿಲ್ಲ ಅಂತಂದಾಗ HCF ಎಷ್ಟಾಯ್ತು ರೀ? 1. ಅಂದ್ರೆ ಲಸ 12 ಮಸ 2. ಸಾರಿ, ಮಸ ಎಷ್ಟು? 2. ಓಕೆ, 2 ಕೇಳ್ಯಾರ ಒಂದು. ನೆಕ್ಸ್ಟು 6th ಒನ್. ಇದು ವೆರಿ ವೆರಿ ಇಂಪಾರ್ಟೆಂಟ್ ನೋಡಿರಿ. 8 + 8 = 78. 8 + 8 = 72. ಓಕೆ, ನೆಕ್ಸ್ಟ್ ಏನು ಕೇಳ್ಯಾರ? 5 + 5 ಅಂತಂದಾಗ 30 ಕೊಟ್ಟಾರ. ನೆಕ್ಸ್ಟ್ ಅವ್ರು ಏನು ಕೇಳ್ಯಾರ? 6 + 6 ಅಂದರೆ ಎಷ್ಟು? ಓಕೆ, ಏನು ಮಾಡ್ಯಾರ ಫಸ್ಟಿಗೆ ನೋಡು. ಫಸ್ಟಿಗೆ ಏನು ಮಾಡ್ಯಾನ? ಈ 8 ಸ್ಕ್ವೇರ್ ಮಾಡ್ಯಾನ. 8 ಸ್ಕ್ವೇರ್ ಎಷ್ಟು? 8 ಸ್ಕ್ವೇರ್ ಎಷ್ಟು? 64 ಪ್ಲಸ್ ಈ 8ಅನ್ನು ಕೂಡಿಸ್ಯಾನ. ಎಷ್ಟು ಬಂತು? 72. ಇಲ್ಲಿ ಕೂಡ ಹಾಗೆ 5 ಸ್ಕ್ವೇರು ಎಷ್ಟು? 25 + 5 ಎಷ್ಟು ಬಂತು? 30 ಬಂತು. ಓಕೆ, ಇದನ್ನು ಅದೇ ರೀತಿ ಮಾಡಬೇಕು ನಾವು. ಏನು ಬಂತು? 6 ಸ್ಕ್ವೇರ್ ಎಷ್ಟು? 6 36 + 6 ಎಷ್ಟು ಬಂತು? 42. ಆನ್ಸರ್ ಎಷ್ಟು? 42. ಗೊತ್ತಾಯಿತು? ಯಾವ ರೀತಿ ಮಾಡ್ಯಾನ ನೀವು ಯೋಚನೆ ಮಾಡಬೇಕು. ಓಕೆ, ನೆಕ್ಸ್ಟ್ ಶಿಫ್ಟಿಗಂತೂ 100% ಯೂಸ್ ಆಗತ್ತೆ ಎಲ್ಲ ಕ್ವಶನ್ಸ್ ನೋಡಿರಿ. ಆಮೇಲೆ ಸಂಭಾವನೆ ಪ್ರಶ್ನೆಗಳಂತ ಮಾಡಿದ್ದೀನಿ, ಅವನು ಕೂಡ ನೋಡಿರಿ. ಓಕೆ, 1800ರ 1800ರ ಶೇಕಡ 30 ಎಷ್ಟು? ಈ 0 ಹೋಯಿತು. 18 3 ಎಷ್ಟು? 54 1 0 540. ಪ್ರಿವಿಯಸ್ ಇಯರ್ ಕ್ವಶನ್ಸು ಅದೇ ರೀತಿ
ವೆಬ್ಸೈಟಲ್ಲಿ ಕೊಟ್ಟಂಥ ಕ್ವಶನ್ಗಳನ್ನು ಏನು ನಾ ಕ್ಲಾಸಸ್ ಮಾಡೀನಿ ಸಂಭಾವನೆ ಅಂತೇಳಿ ದಯವಿಟ್ಟು ಅವನನ್ನು ನೋಡಿರಿ. ಅವು ಭಾಳ ಹೆಲ್ಪ್ಫುಲ್ ಆಗ್ಯಾವ, ಎಲ್ಲರಿಗೂ ಮೆಸೇಜ್ ಹಾಕ್ಲತ್ತಾರೆ. ಓಕೆ, ನೋಡಿರಿ, ನಿಮ್ಗೆ ಯೂಸ್ ಇದ್ದರೆ ನೋಡಿರಿ, ಇಲ್ಲ ಅಂದರೆ ಬೇಡ. ನಾ ನೋಡ್ಕೊಂಡು ಹೋದ್ರೆ ಯೂಸ್. ಓಕೆ, 8th ಕ್ವಶನ್, ಲೇಟ್ ಮಾಡೋದು ಬೇಡ. 8th ಕ್ವಶನ್ ಸಿಂಪ್ಲಿಫಿಕೇಷನ್. ಫಸ್ಟಿಗೆ ನಾವು ಏನು ಮಾಡಬೇಕು, ಡಿವಿಷನ್ ಮಾಡಬೇಕು. ಓಕೆ, ಏನಾಯಿತು, ಡಿವಿಷನ್ ಮಾಡಿದರೆ 6 36, ಈ ಕಡೆ 2 ಐತಿ ಪ್ಲಸ್ ಇಂಟು 4 ಐತಿ. ನೆಕ್ಸ್ಟ್ ನಾವೇನು ಮಾಡಬೇಕೀಗ, ಮಲ್ಟಿಫಿಕೇಷನ್. 6 ಎಷ್ಟು, 24 ಪ್ಲಸ್ 2 ಅಂದರೆ ಎಷ್ಟು ಬಂತು, 26. ಫೈನಲ್ ಆನ್ಸರ್. ಓಕೆ, ನೆಕ್ಸ್ಟ್ ಈ ಶಿಫ್ಟಲ್ಲಿ ಸ್ವಲ್ಪ ಏನೋ ಚೇಂಜಸ್ ಅದಾವೆ ಕ್ವಶನು, ಅಂದರೆ ಈಸಿ ಅದಾವೆ. 11ರಿಂದ ಯಾವುದು ಭಾಗ ಹೋಗುತ್ತದೆ, 11 ಮಗ್ಗಿ ಬಂದ್ರೆ ನಿಮ್ಮದು ಫೈನಲ್ ಆನ್ಸರ್. 11 7 77, ಉಳಿಕಿದ್ದು ಯಾವುವು ಹೋಗಂಗಿಲ್ಲ. ಓಕೆ, ಎಷ್ಟು, 77. ಓಕೆ, 10th ಕ್ವಶನ್. 80 40 80 70 30ರ ಸರಾಸರಿ ಎಷ್ಟು, ಇವನ್ನೆಲ್ಲ ಕೂಡಿಸ್ರಿ. ಎಷ್ಟು ಬಂತು, 300 ಆಗುತ್ತೆ. ಡಿವೈಡೆಡ್ ಬೈ ಎಷ್ಟು ಅದಾವೆ, 5 ಅದಾವೆ, ಡಿವೈಡೆಡ್ ಬೈ 5 ಅಂತಂದಾಗ ಎಷ್ಟು ಬಂತು, 5 6 30 10 ಅಂತಂದ್ರೆ 60 ಸರಾಸರಿ. ಎವರೇಜ್ ಎಷ್ಟು, 60. ನೆಕ್ಸ್ಟು 11th ಕ್ವಶನ್. 1ರಿಂದ 7ರವರೆಗಿನ ಸ್ವಾಭಾವಿಕ ಸಂಖ್ಯೆಗಳ ಸರಾಸರಿ ಅಂದರೆ 1 2 3 4 5 6 7 ಇವನ್ನೆಲ್ಲ ಕೂಡಿಸ್ಬೇಕು. ಎಷ್ಟಾಯಿತು ಕೂಡಿಸಿದ್ರೆ ನೋಡಿರಿ, ಇವೆರಡು 5, ಇದು 5 10, ಆಮೇಲೆ ಇದು 10 20, ಆಮೇಲೆ 28. ಡಿವೈಡೆಡ್ ಬೈ ಎಷ್ಟು ಅದಾವೆ, 7 ಅದಾವೆ. ಅಂದರೆ ಎಷ್ಟಾಯಿತು, 7 1 7 4 ಅಂದರೆ ಸರಾಸರಿ ಎಷ್ಟು, 7 4. ಎಷ್ಟು, 4. ನೆಕ್ಸ್ಟ್ ಕ್ವಶನ್. ಎ ಮತ್ತು ಬಿ ಅನುಪಾತ ನೋಡ್ರಿ. ಎ ಅನುಪಾತ ಬಿ ಕೊಟ್ಟಾನ, ಎಷ್ಟು ಕೊಟ್ಟಾನ, 4:5 ಕೊಟ್ಟಾನ. ಇದನ್ನು ಇಲ್ಲಿ ಬರಿತೀನಿ. ಎ ಅನುಪಾತ ಬಿ ಅಂತಂದ್ರೆ 4:5 ಕೊಟ್ಟಾನ. ಅವರಿಬ್ಬರು ಏನು ಮಾಡ್ತಾರಂದ್ರೆ ಟೋಟಲ್ ಇದನ್ನು ಕೂಡಿಸಿದ್ರೆ ಎಷ್ಟು ಆತ್ರಿ, ಎಷ್ಟು ಬಂತು, 4 5 9 ಆಯ್ತು. ಹಾಗೆ ಇಟ್ಕೊರಿ. ಇಬ್ಬರು ಸೇರಿ ಒಂದು ತಿಂಗಳದವರೆಗೆ ದುಡಿದಾಗ 2700 ರೂಪಾಯಿ ಗಳಿಸ್ತಾರೆ. ಹಾಗಾದ್ರೆ ಬಿ ಪಾಲು ಎಷ್ಟು, ಇಬ್ಬರು ಕೂಡಿ ಗಳಿಸ್ಯಾರಲ್ಲ, ಅಂದ್ರೆ ಈ 9 ಅಂದ್ರನ 2700 ಅಂದರೆ ಇಂಟು ಎಷ್ಟು ಮಾಡ್ಯಾರ ಇದಕ್ಕೆ, 9 3 27, ಇದಕ್ಕೆ 2 ಅಂದರೆ 300 ಇಂಟು ಮಾಡ್ಯಾರ. ಅಂದ್ರೆ ಅವ್ರು ಯಾರು ಕೇಳಿದ್ದು, ಬಿದು ಕೇಳ್ಯಾರ. ಬಿ ನನಗೆ ಯಾವುದು 5 ಐತಿ, ಇದಕ್ಕೆ 5 ಅಂದರೆ ಇದಕ್ಕೆ ಎಷ್ಟು ಇಂಟು ಇಲ್ಲಿ ಎಷ್ಟು ಮಾಡ್ಯಾರ, 300, ಇದಕ್ಕೂ 300 ಮಾಡಿರಿ. 5 3 15, ಇವೆರಡು 0 ಅಂದ್ರೆ ಬಿ ಯ ಪಾಲು ಎಷ್ಟು ಹೇಳ್ರಿ, 1500 1500. ಗೊತ್ತಾಯಿತು, ಡನ್. ಓಕೆ, ನೆಕ್ಸ್ಟ್ ಸಾಲ ಬಡ್ಡಿ ಮೇಲೆ 2604 ರೂಪಾಯಿ ಅಸಲಿಗೆ 651 ರೂಪಾಯಿ ಬಡ್ಡಿ ಆಕತಿ. ಹೆಂಗೆ, 5% ಕೊಟ್ರೆ ಅದು ಎಷ್ಟು ವರ್ಷಕ್ಕೆ ಅಂತ ಕೇಳ್ಯಾರ. ನೋಡಿರಿ, ಇದು ಅಸಲು ಪಿ ಕೊಟ್ಟಾನ, ಆಮೇಲೆ ಇದು ಬಡ್ಡಿ ಕೊಟ್ಟಾನ, ಸಿಂಪಲ್ ಇಂಟ್ರೆಸ್ಟು, ಆಮೇಲೆ ಇದು ಆರ್ ಕೊಟ್ಟಾನ. ಓಕೆ, ನಾವು ಈಗ ಫಾರ್ಮುಲಾ ಒಳಗೆ ಹಾಕ್ಬೇಕು. ಏನು ಕೇಳ್ಯಾನ, ಟಿ ಕೇಳ್ಯಾನ. ಟಿ ಈಕ್ವಲ್ ಟು ಸಿಂಪಲ್ ಇಂಟ್ರೆಸ್ಟ್ ಇಂಟು 100 ಡಿವೈಡೆಡ್ ಬೈ ಪಿ ಇಂಟು ಆರ್ ಹಾಕ್ರಿ. ಎಷ್ಟೈತಿ, 651 ಇಂಟು 100 ಡಿವೈಡೆಡ್ ಬೈ ಪಿ ಅಂದರೆ ಎಷ್ಟು, 2604. ಯಾವಾಗ ದೊಡ್ಡ ಸಂಖ್ಯೆ ಕೊಟ್ಟಿರ್ತಾರಲ್ಲ ಅವು ಅದರಲ್ಲೇ ಹೋಗ್ತಿರ್ತಾವಂತ ನಿಮ್ಗೆ ಆಲ್ರೆಡಿ ಹೇಳಿದ್ದು. ಆರ್ ಈಕ್ವಲ್ ಟು 5. ಈಗ 1 4 4, ಹೌದಾ, ಹೌದು. ಆಮೇಲೆ 5 4 20 ಅಂತಂದ್ರೆ 20 ಜಾಸ್ತಿ ಅದ. ಅಂದ್ರೆ ಇದು ಟೋಟಲಿ ಎಷ್ಟರಲ್ಲಿ ಹೋಗತ್ತಂತಂದ್ರೆ 4ರಲ್ಲಿ ಹೋಗತ್ತೆ. ಎಷ್ಟರಲ್ಲಿ ರೀ, 4ರಲ್ಲಿ. 651 654. ನೀವು ಪ್ರಾಕ್ಟೀಸ್ ಮಾಡ್ಕೊಂಡು ಸಿಂಪ್ಲಿಫಿಕೇಷನು ಈಸಿ ಆಗುತ್ತೆ, ನೋಡಿದ್ರೂ ಗೊತ್ತಾಗುತ್ತೆ. ಓಕೆ, 5 1 5 2 10 0, 4 1 4 5 20 ಅಂದರೆ ಟೋಟಲಿ ಎಷ್ಟು ಬಂತು ರೀ, 5 ಇಯರ್ಸಿಗೆ ಅವನು ಎಷ್ಟು ಬಡ್ಡಿ ಬರುತ್ತೆ ರೀ, 651 ರೂಪಾಯಿ ಬಡ್ಡಿ ಬರುತ್ತೆ. ಓಕೆ, ಡನ್. ನಿಮಗೆ ಕ್ವಶನ್ ಅಷ್ಟು ಗೊತ್ತಿರಲಿ, ಡನ್. ನೆಕ್ಸ್ಟ್, ಕೋಣದ ಬಗ್ಗೆ ಕೇಳಿದ್ರಂತ. ಅಲ್ಲಿ ಏನು ಕೇಳಿದ್ರು ಅಂತ ಕೇಳಿದ್ರೆ ಅದು ನಂಬರ್ಸ್ ಗೊತ್ತಿಲ್ಲ ಅಂತಂದರು. ಟೋಟಲ್ ಸರ್ಫೇಸ್ ಏರಿಯಾ ಕೇಳಿದ್ರಂತ. ಫಾರ್ಮುಲಾ ನಿಮಗೆ ಗೊತ್ತಿರಲಿಲ್ಲ ಅಂತ ಹೇಳ್ತೀನಿ. ಟೋಟಲ್ ಸರ್ಫೇಸ್ ಏರಿಯಾ ಆಫ್ ಕೋನ್ ಅಂತಂದ್ರೆ ಪೈ ಆರ್ ಇಂಟು ಎಲ್ ಪ್ಲಸ್ ಆರ್. ನೋಡಿ, ಫಾರ್ಮುಲಾನ ಆಲ್ರೆಡಿ ನಿಮ್ಗೆ ಕೊಟ್ಟಿದ್ದೆ. ಓಕೆ,
ಅವುಗಳನ್ನ ಸ್ವಲ್ಪ ಫಾರ್ಮುಲಾ ನೋಡ್ರಿ. ಇದು ನೋಡ್ರಿ, ಟೋಟಲ್ ಸರ್ಫೇಸ್ ಏರಿಯಾ ಅಂದ್ರೆ ಒಟ್ಟು ಮೇಲ್ಮೈ ವಿಸ್ತೀರ್ಣ ಅಂತಂದ ಫಾರ್ಮುಲಾಗಳನ್ನ ನೆನಪಿಟ್ಟವ್ರಿ. ಇದು ನೆಕ್ಸ್ಟ್ ಬರೋ ಚಾನ್ಸಸ್ ಅದ. ಓಕೆ, ನೆಕ್ಸ್ಟು ಇದು ಒಂದು ಕೊಟ್ಟಿದ್ರು, ಬಟ್ ಇಲ್ಲೇನೋ ಒಂದು ಅಕ್ಷರ ಮಿಸ್ಟೇಕ್ ಆಗಿತ್ತು. ಸೊ ನಾ ಇದಕ್ಕೆ ಕೊಟ್ಟಿನಿ ಅಂತಂದ್ರೆ ಈ ಥರ ಕ್ವಶನ್ನು ಕೇಳ್ಯಾರ. ಸೊ ನೆಕ್ಸ್ಟು ಕೂಡ ಈ ಥರ ಬರ್ಬೋದು. ಓಕೆ, ಇವತ್ತಿನ ಕ್ಲಾಸಲ್ಲಿ ಥರ್ಡ್ ಶಿಫ್ಟಿಗೆ ಬಂದಂತಹ ಪ್ರಶ್ನೆಗಳನ್ನು ಮಾಡಿದ್ನಿ. ನೆಕ್ಸ್ಟು ನಾಳೆ ಕೂಡ ಟೈಮ್ ಮಾಡಿಕೊಂಡು ನಿಮಗೋಸ್ಕರ ಕ್ಲಾಸ್ ಮಾಡ್ತಾ ಇರ್ತೀನಿ. ಇದೇ ರೀತಿ ಇವತ್ತಿಂದ ಯಾರೂ 3 ಕ್ಲಾಸಸ್ ನೋಡಿಲ್ಲಲ್ಲ ಅವರು ನೋಡ್ಕೊಂಬಿಡ್ರಿ. ಅದೇ ರೀತಿ ಇನ್ನೂ 2 ಎಕ್ಸಾಮ್ ನಾಳೆ ನಾಡಿದ್ದು ಅದಾವಲ್ಲ, ಒಂದು ಸಲ ಸಂಭಾವನೆ ಪ್ರಶ್ನೆಗಳು ಕ್ಲಾಸಸ್ಸು ಹಾಗೂ ಪ್ರೀವಿಯಸ್ ಇಯರ್ ಕ್ವಶನ್ಸ್ ಆಗಲಿ ವೆಬ್ಸೈಟಲ್ಲಿ ಕೇಳಿದಂಥ ಪ್ರಶ್ನೆಗಳನ್ನು ಮಾಡಿದ್ದೀನಿ. ಒಂದು ಸಲ ಜಸ್ಟ್ ನೋಡ್ಕೊಂಡು ಹೋಗ್ರಿ, 100% ಯೂಸ್ ಆಗುತ್ತೆ. ಓಕೆ, ಮತ್ತೆ ಭೇಟಿ ಆಗ್ತೀನಿ. ಜೈ ಹಿಂದ್.